ಹೇಳಿದ್ದಾರೆ. ರಾಮ ಮಂದಿರ ಕಟ್ಟಿರೋದಕ್ಕೆ ಏನು ಬಡತನ ನಿರ್ಮೂಲನ ಆಗಲ್ಲ, ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಇಚ್ಛಾಶಕ್ತಿಯ ಕಾರಣಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ಮುಂಚೆ ಇದೇ ಕಾಂಗ್ರೆಸ್ನವರು ರಾಮ ಕಾಲ್ಪನಿಕ ವ್ಯಕ್ತಿ ಅನ್ನೋಂಥ ಮಾತನ್ನು ಹೇಳಿದರು. ಅದಾದ ನಂತರ ಇನ್ನೇನು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದ ನಂತರ ಇವರು ಮಂದಿರವನ್ನು ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಯಾವಾಗ ಮಂದಿರ ಕಟ್ತಾರೆ, ಯಾವಾಗ ಉದ್ಘಾಟನೆ ಮಾಡ್ತಾರೆ ಅಂತ ತಾರೀಖು ಹೇಳ್ತಿಲ್ಲ ಅಂತ ಹೇಳಿದ್ರು. ಈಗ ಮಂದಿರನ್ನು ಕಟ್ಟಾಯಿತು, ಮಂದಿರನ್ನು ತಾರೀಕು ಹೇಳಾಯಿತು ಮತ್ತು ಉದ್ಘಾಟನೆನೂ ಆಯಿತು. ಈಗ ಕಾಂಗ್ರೆಸ್ನವ್ರು ಹೇಳೋಂಥ ಅಧಿಕಾರ ಏನೂ ಇಲ್ಲ. ಈಗ ಅವರು ಅದಕ್ಕೋಸ್ಕರ ಮಂದಿರ ಕಟ್ಟಾದ ನಂತರ ಬೇರೆ ಬೇರೆ ಅಂಶಗಳು ಹೇಳೋಕ್ಕೆ ಇಷ್ಟಪಡ್ತಾರೆ. ಈ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರ ಒಬ್ಬ ದೇವರು ಅನ್ನೋಂಥ ಮಾತ್ರ ಪೂಜೆ ಮಾಡಲ್ಲ, ಅಥವಾ ಅದು ಅಯೋಧ್ಯೆ ರಾಮ ಮಂದಿರ ಒಂದೇ ಒಂದು ದೇವಸ್ಥಾನನೂ ಕೂಡ ಅಂತರ ಯೋಜನೆ ಈ ದೇಶದ ಜನ ಮಾಡಲ್ಲ. ಈ ದೇಶದ ಎಲ್ಲರ ಭಾವನೆ 140 ಕೋಟಿ ಜನರನ್ನು ಕೂಡ ಒಟ್ಟಿಗೆ ಸೇರಿಸಂಥ ದೇಶದ ಇತಿಹಾಸದಲ್ಲಿದೆ ಒಂದು ಐತಿಹಾಸಿಕವಾದ ಭಾವನೆಗಳನ್ನು ನಿರ್ಮಾಣ ಮಾಡೋಂಥ ಒಂದು ಮಂದಿರ. ಅದು ಕೇವಲ ದೇವರ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ ಅಂತ ಇಡೀ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇಡೀ ದೇಶ ಒಂದು ಮಾಡೋ ದಿಕ್ಕಿನಲ್ಲಿ ಆ ಅಯೋಧ್ಯೆ ರಾಮ ಮಂದಿರ ಯಶಸ್ವಿ ಮಾತು ಹೇಳಿದ್ದಾರೆ. ರಾಮ ಮಂದಿರ ಕಟ್ಟಿರೋದಕ್ಕೆ ಏನು ಬಡತನ ನಿರ್ಮೂಲನ ಆಗಲ್ಲ, ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಇಚ್ಛಾಶಕ್ತಿಯ ಕಾರಣಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ಮುಂಚೆ ಇದೇ ಕಾಂಗ್ರೆಸ್ನವರು ರಾಮ ಕಾಲ್ಪನಿಕ ವ್ಯಕ್ತಿ ಅನ್ನೋಂಥ ಮಾತನ್ನು ಹೇಳಿದರು. ಅದಾದ ನಂತರ ಇನ್ನೇನು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದ ನಂತರ ಇವರು ಮಂದಿರವನ್ನು ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಯಾವಾಗ ಮಂದಿರ ಕಟ್ತಾರೆ, ಯಾವಾಗ ಉದ್ಘಾಟನೆ ಮಾಡ್ತಾರೆ ಅಂತ ತಾರೀಖು ಹೇಳ್ತಿಲ್ಲ ಅಂತ ಹೇಳಿದ್ರು. ಈಗ ಮಂದಿರನ್ನು ಕಟ್ಟಾಯಿತು, ಮಂದಿರನ್ನು ತಾರೀಕು ಹೇಳಾಯಿತು ಮತ್ತು ಉದ್ಘಾಟನೆನೂ ಆಯಿತು. ಈಗ ಕಾಂಗ್ರೆಸ್ನವ್ರು ಹೇಳೋಂಥ ಅಧಿಕಾರ ಏನೂ ಇಲ್ಲ. ಈಗ ಅವರು ಅದಕ್ಕೋಸ್ಕರ ಮಂದಿರ ಕಟ್ಟಾದ ನಂತರ ಬೇರೆ ಬೇರೆ ಅಂಶಗಳು ಹೇಳೋಕ್ಕೆ ಇಷ್ಟಪಡ್ತಾರೆ. ಈ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರ ಒಬ್ಬ ದೇವರು ಅನ್ನೋಂಥ ಮಾತ್ರ ಪೂಜೆ ಮಾಡಲ್ಲ, ಅಥವಾ ಅದು ಅಯೋಧ್ಯೆ ರಾಮ ಮಂದಿರ ಒಂದೇ ಒಂದು ದೇವಸ್ಥಾನನೂ ಕೂಡ ಅಂತರ ಯೋಜನೆ ಈ ದೇಶದ ಜನ ಮಾಡಲ್ಲ. ಈ ದೇಶದ ಎಲ್ಲರ ಭಾವನೆ 140 ಕೋಟಿ ಜನರನ್ನು ಕೂಡ ಒಟ್ಟಿಗೆ ಸೇರಿಸಂಥ ದೇಶದ ಇತಿಹಾಸದಲ್ಲಿದೆ ಒಂದು ಐತಿಹಾಸಿಕವಾದ ಭಾವನೆಗಳನ್ನು ನಿರ್ಮಾಣ ಮಾಡೋಂಥ ಒಂದು ಮಂದಿರ. ಅದು ಕೇವಲ ದೇವರ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ ಅಂತ ಇಡೀ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇಡೀ ದೇಶ ಒಂದು ಮಾಡೋ ದಿಕ್ಕಿನಲ್ಲಿ ಆ ಅಯೋಧ್ಯೆ ರಾಮ ಮಂದಿರ ಯಶಸ್ವಿ